ಇಂದ್ರಿಯಾರ್ಥೇಷು ವೈರಾಗ್ಯಂ. ಆಮೇಲೆ ಅನಹಂಕಾರ ಏವಚ. ಅನಹಂಕಾರ ಅಂದರೆ ತನ್ನಲ್ಲಿ ಇಲ್ಲದ ಗುಣಗಳನ್ನು ತನಗೆ ಇದೆ ಎನ್ನುವ ಭ್ರಮೆ. ಇದಕ್ಕೆ ಅಹಂಕಾರಕ್ಕೆ ಕಾರಣ ಆಗೋದದೆ. ಇದಿರಬಾರ್ದು, ಅನಹಂಕಾರನಾಗಿರಬೇಕು. ಜನ್ಮ ಮೃತ್ಯು ಜರ ವ್ಯಾಧಿ. ಜನ್ಮ ಮೃತ್ಯು ಜರ ವ್ಯಾಧಿ. ಜನ್ಮ ಅಂದರೆ ಹುಟ್ಟು, ಜರ ಅಂದರೆ ಮುಪ್ಪು, ಮೃತ್ಯು ಅಂದರೆ ಸಾವು, ವ್ಯಾಧಿ ಅಂದರೆ ರೋಗ. ಇದೆಲ್ಲ ದೋಷದಿಂದ ಯುಕ್ತವಾದದ್ದು, ದುಃಖಕ್ಕೆ ಕಾರಣವಾದದ್ದು ಅಂತ ತಿಳ್ಕೊಳ್ಬೇಕು. ಯಾವುದು ದೋಷದಿಂದ? ಹುಟ್ಟು ಅದಕ್ಕೆ ಕಾರಣ ಜನ್ಮಾಂತರದಲ್ಲಿ ಮಾಡಿದ ದೋಷ ಕರ್ಮ. ಮೃತ್ಯುವಿಗೆ ಕಾರಣ ಜನ್ಮಾಂತರದಲ್ಲಿ ಮಾಡಿದ ದೋಷ. ದುಃಖಕ್ಕೆ ಕಾರಣ ನಾವು ಮಾಡಿದ ದೋಷಗಳು. ರೋಗಕ್ಕೆ ಕಾರಣ ಪೂರ್ವ ಜನ್ಮ ಕೃತಂ ಪಾಪಂ ವ್ಯಾಧಿ ರೂಪೇಣ ಪೀಡ್ಯತೆ. ಇವು 4 ದುಃಖಪ್ರದವೇ. ಹುಟ್ಟುವಾಗಲೂ ದುಃಖ, ಮುಪ್ಪು ಬಂದಾಗ ಭಾರಿ ದುಃಖ, ಸಾಯುವಾಗ ಇನ್ನೂ ದುಃಖ, ರೋಗ ಬಂದಾಗ ಇದ್ದವ್ರಿಗೆಲ್ಲ ದುಃಖ. ಹಾಗಾದ್ರೆ 4 ದೋಷದಿಂದ ಕೂಡಿದೆ. ಈ 4ಕ್ಕೆ ನಾನು ಒಳಗಾಗಬಾರ್ದು, ಇದರಿಂದ ಹೊರಗೆ ಬರಬೇಕು ಅನ್ನುವ ಸತತವಾದ ಪ್ರಯತ್ನ ಬೇಕು. ಆಮೇಲೆ ಅಸಕ್ತಿರನ ವಿಶ್ವಂಗ ಪುತ್ರದಾರಾಗ್ರಹಾದಿಷು ನಿತ್ಯಂಚ ಸಮಚಿತ್ತತ್ವಂ ಇಷ್ಟಾನಿಷ್ಟೋಪಪತ್ತಿಷು. ಅಸಕ್ತಿ ಅನಭಿಶ್ವಂಗ ಪುತ್ರದಾರಾಗ್ರಹಾದಿಷು. ಹೆಂಡತಿ ಮನೆ ಎಲ್ಲದರ ಒಳಗೆ ಇವರು ನಮ್ಮವರು ಅನ್ನುವ ಅತಿಯಾದ ಆಸಕ್ತಿ ಇರಬಾರ್ದು. ಭಾಗವತ ಏಕಾದಶ ಸ್ಕಂದದಲ್ಲಿ ಒಂದು ಕಥೆ ಇದೆ. ಯಾರ ಜೊತೆಗೂ ಹೆಚ್ಚು ಅಟ್ಯಾಚ್ಮೆಂಟ್ ಇಟ್ಕೊಳ್ಬಾರ್ದಂತ. ಇಟ್ಕೊಳ್ಬಾರ್ದು ಅಂದರೆ ಬಿಟ್ಟು ಬಿಡಬೇಕು ತಾತ್ಪರ್ಯದಲ್ಲಿ ಕೃಷ್ಣ ಹೇಳಿಲ್ಲ, ಇಲ್ಲಿ ಎಲ್ಲಿಯೂ ಹೇಳಿಲ್ಲ. ನಿಜವಾಗಿಯೂ ಸಂಸಾರದಲ್ಲೇ ಇರಬೇಕು. ಜಗದ್ಗುರು ಮಧ್ವಾಚಾರ್ಯರ ಗ್ರಂಥಗಳಿಗೆ ವ್ಯಾಖ್ಯಾನ ಮಾಡುವ ಅವಸರದಲ್ಲಿ ಶ್ರೀಮಠ್ ಟೀಕಾಕೃತ್ಪಾದರು ಹೇಳ್ತಾರೆ, ವಿವಿಧ ಸಾಂಸಾರಿಕ ದುಃಖ ದರ್ಶನೇನ ಶಮದಮಾದಿ ಮತಃ ಮುಮುಕ್ಷೋರಧಿಕಾರಿಣ. ನೀವು ಸಂಸಾರದಲ್ಲಿ ಬೀಳಬೇಕು, ಚೆನ್ನಾಗಿ ಒದ್ದಾಡು ಹೋಗಬೇಕು. ಕಡೆಗೆ ದೇವರೇ ನೀನು ಬಿಟ್ರೇನಿಲ್ಲಪ್ಪ ಅನ್ನೋ ಬುದ್ಧಿ ಬರಬೇಕು. ನೀವು ಏನು ದುಃಖವೇ ಇಲ್ಲ, ದೇವ್ರ ನೆನಪು ಯಾಕೆ ಬರುತ್ತೀ? ದೇವರು ಗೋಳು ಕೊಟ್ಟು ತನ್ನ ನೆನಪು ಜೊತೆ ಕೊಡ್ತಾನೆ. ಅದು ದೇವರ ದೊಡ್ಡ ಅನುಗ್ರಹ. ಸಂಸಾರದಲ್ಲಿ ಬಿದ್ದಾಗಲೇ ನಿಮಗೆ 2 ಗುಣ ಬರುತ್ತೆ, ಶಮ ದಮ. ಶಮ ಅಂದರೆ ಮನ್ನಿಷ್ಠತಾ ಬುದ್ಧೇಹೇ, ಭಗವಂತನಲ್ಲಿ ನಿಷ್ಠೆ ಬುದ್ಧಿಗೆ. ಏನು? ಹೆಂಡತಿ ಮಕ್ಕಳು ಯಾರು ನಮ್ಮ ಜೊತೆಗೆ ಬರೋರಿಲ್ಲ, ಯಾರು ಬಂದರೂ ಆ ಭಗವಂತ ಮಾತ್ರ ಬರೋನು ಅನ್ನುವ ಬುದ್ಧಿ. ಇದು ಸಂಸಾರದಲ್ಲಿದ್ದವರಿಗೆ ಮಾತ್ರ ಬರುವಂಥದ್ದು. ಆದ್ದರಿಂದ ಇದರಲ್ಲಿ ಪುತ್ರ ದಾರ ಮನೆ ಇದರೊಳಗೆಲ್ಲ ನನ್ನದು ಅನ್ನುವ ಆಸಕ್ತಿ, ಅತಿಯಾದ ಸ್ನೇಹ ಇರಬಾರ್ದು. ಅತಿಯಾದ ಸ್ನೇಹ ನಮ್ಮನ್ನು ಅವನತಿಗೆ ಕೊಂಡೊಯ್ಯುತ್ತೆ, ಆತ್ಮನಾಶಕ್ಕೆ ಕಾರಣ ಆಗುತ್ತೆ, ಆತ್ಮೋದ್ಧಾರಕ್ಕೆ ಕಾರಣ ಆಗೋಲ್ಲ. ಅನಭಿಶ್ವಂಗ. ಅನಭಿಶ್ವಂಗ ಅಂದರೆ ಅವರಿಗೆ ಉಂಟಾಗುವ ಸುಖ, ಅವರಿಗೆ ಉಂಟಾಗುವ ದುಃಖ ಅದು ನನಗೆ ಆಗ್ತಾ ಇದೆ ಅನ್ನುವಂಥದ್ದು ಇದೆಯಲ್ಲ, ಇದರಿಂದ ಮತ್ತೆ ಹಾಳಾಗ್ತಾನೆ. ಭಾಗವತದಲ್ಲಿ ಏಕಾದಶ ಸ್ಕಂದದಲ್ಲಿ ಒಂದು ಪಾರಿವಾಳದ ಕಥೆ ಇದೆ. ಆ ಪಾರಿವಾಳ ಗಂಡು ಹೆಣ್ಣು ಪಾರಿವಾಳ. ಆ ಗಂಡು ಡೈಲಿ ಕೆಲಸಕ್ಕೆ ಹೋಗ್ತಿತ್ತು, ಬರುವಾಗ ಕಾಳು ತಂದು ಹೆಂಡತಿ ಪಾರಿವಾಳಕ್ಕೆ ಕೊಡ್ತಿತ್ತು. ಹೆಂಡತಿ ಆರಾಮ್ ತಿನ್ಕೊಂಡಿತ್ತು, ಏನಿಬ್ಬರು ಭಾರಿ ಇತ್ತು. ಕಡೆಗೆ ಅದಕ್ಕೊಂದು 2, 3, 4 ಪಾರಿವಾಳ ಆಯಿತು. ಆಗ ಹೆಂಡತಿ ಪಾರಿವಾಳ ಹೇಳ್ತು, ನೀವೊಬ್ಬರು ಉಂಡು ಕೊಂಡು ತಂದರೆ ನಂಗಾಗತ್ತೆ, ಮಕ್ಕಳಿಗೇನು ಮಾಡೋದು? ಅದಕ್ಕೆ ಒಂದು ಕೆಲಸ ಮಾಡೋಣ, ಇಬ್ಬರು ಹೋಗಿ ಇಬ್ಬರು ಉಂಡು ಕೊಂಡು ತರೋಣ ಅಂತ 2 ಪಾರಿವಾಳ ಕೆಲಸಕ್ಕೆ ಹೋಗಿತ್ತು. ಒಂದಿನ ಬೇಟೆಗಾರ ಬಿಟ್ಟಿ ಕಾಳು ಹಾಕಿ ಬಲೆ ಹಾಕಿದ. ಸಣ್ಣ ಪಾರಿವಾಳಗಳಿಗೆ ಬಲೆ ಕಾಣಲಿಲ್ಲ, ಬಿಟ್ಟಿ ಕಾಳು ಮಾತ್ರ ಕಾಣಿತು. ಕಾಳು ತಿನ್ನಕ್ಕೆ ಹೋಗಿ ಕಾಲು ಸಿಕ್ಕಾಕೊಂಡ್ಬಿಡ್ತು. ಕಡೆಗೆ ಹೆಂಡತಿ ಪಾರಿವಾಳ ಬಂದು ಮಕ್ಕಳನ್ನು ಕರಿತು. ದೊಡ್ಡ ಪಾರಿವಾಳ ಆದ ಕಾರಣ
ಈ ಪುಟ್ಟ ಪಾರಿವಾಳಗಳು ಬಂಧನದಲ್ಲಿ ಸಿಕ್ಕಿ ಹಾಕಿಕೊಂಡಿದೆ ಅನ್ನೋದು ಗೊತ್ತಾಯಿತು. ಆ ಪಾರಿವಾಳ ಮಕ್ಕಳನ್ನು ಬಿಟ್ಟಿರಲಿಕ್ಕಾಗದೆ ಈ ಮಕ್ಕಳ ದುಃಖವನ್ನು ನೋಡಿ ನಾ ಹೇಗೆ ಬದುಕಲಿ ಅಂತ ಅದು ಸೂಸೈಡ್ ಮಾಡ್ಕೊಂಡು ಕೆಳಗೆ ಬಿದ್ದು ಬಿಡ್ತು. ಅದು ಕೆಳಗೆ ಬಿತ್ತು, ಸಿಕ್ಕಾಕೊಳ್ತು, ಅದು ತಾನೇ ಬಂದು ಬಲೆ ಒಳಗೆ ಬಿತ್ತು. ಈ ಗಂಡ ಪಾರಿವಾಳ ಓಟಿ ಗೀಟಿ ಮಾಡಿಕೊಂಡು ಲೇಟಾಗಿ ಅಂದ್ಕೊಂಡು ಬಂತು. ಎಲ್ಲಿ ಸಿಗಬೇಕು ಅವೆಲ್ಲ ಹೆಂಡತಿ ಪಾರಿವಾಳ ಮಕ್ಕಳು ಪಾರಿವಾಳ ಎಲ್ಲ ಕೆಳಗೆ ಬಲೆಯಲ್ಲಿ ಬಿದ್ದು ಡ್ಯಾಡಿ ಅಂತ ಕೆಲವು ರೀ ಅಂತ ಕೆಲವು ನೋಡ್ತಾ ಇದೆ. ಗಂಡು ಪಾರಿವಾಳ ನೋಡ್ತು, ಅಯ್ಯೋ 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 ಎಂಥ ಹಣೆ ಬರ ನಂದಿನ್ನೂ ಮಿಡ್ಲ್ ಏಜು, ಎಷ್ಟು ಒಳ್ಳೆ ಹೆಂಡತಿ, ಎಷ್ಟು ಮುದ್ದಾದ ಮಕ್ಕಳು, ಇವ್ರನ್ನೆಲ್ಲ ಕಳ್ಕೊಂಡು ನಾನೊಬ್ಬ ಬದುಕಿ ಏನು ಮಾಡಲಿ, ಇವರ ದುಃಖವೇ ನನ್ನ ದುಃಖ ಅಂತ ತಾನು ಅದರೊಳಗೆ ಬಂದುಬಿತ್ತು. ಕಥೆ ಏನು ಗೊತ್ತಾ, ಒಂದು ಪಾರಿವಾಳವು ಕೂಡ ಈ ಬಲೆಯಿಂದ ಬಿಡಿಸ್ಕೊಳ್ಳೋದು ಹೇಗೆ ಯೋಚನೆಯೇ ಮಾಡಲಿಲ್ಲ. ಯಾಕೆ ಮಾಡಲಿಲ್ಲ ಅಂದರೆ ಅತಿಯಾದ ಸ್ನೇಹ ಯೋಚನಾ ಶಕ್ತಿಯನ್ನು ಕಳೆದು ಬಿಡ್ತು. ಅದರಿಂದ ಅತಿಯಾಗಿ ಅಟ್ಯಾಚ್ಮೆಂಟ್ ಯಾರಲ್ಲೂ ಇಟ್ಕೊಳ್ಬಾರ್ದು. ನಮ್ಮ ಡ್ಯೂಟಿ ಹೆಂಡತಿಯನ್ನು ನೋಡ್ಕೊಳ್ಬೇಕಾದ್ದು, ಗಂಡನ್ನು ನೋಡ್ಕೊಳ್ಬೇಕಾದ್ದು, ಮಕ್ಕಳನ್ನು ನೋಡ್ಕೊಳ್ಬೇಕು. ಭಗವಂತ ನೀನು ಪ್ರೀತನಾಗುವಂಥ ಎಲ್ಲ ಕರ್ಮವನ್ನು ಮಾಡಬೇಕೇ ವಿನ ನಾನಿದ್ರೆ ನಡೆಯುತ್ತೆ, ನಾನಿಲ್ಲದೆ ಇದ್ರೆ ಆಗೋಲ್ಲ, ನಾನೇ ಎಲ್ಲ ನಾನು ಇದೆಲ್ಲ ಅತಿಯಾಗಿ ಹಚ್ಕೊಂಡ್ರೆ ದೇವರ ಅನುಗ್ರಹ ಎಲ್ಲ ಕಡೆ ಇರುವ ದೇವರ ಅರಿವು ನಮಗೆ ಆಗೋಲ್ಲ. ಅನಭಿಶ್ವಂಗ ಇಷ್ಟಾನಿಷ್ಟೋಪಪತ್ತಿಷು ಸಮಚಿತ್ತತ್ವಂ. ನಾವು ಅಂದ್ಕೊಂಡದ್ದು ಸಿಗದೇ ಇರಲಿ, ಸಮಚಿತ್ತತ್ವಂ ಒಂದೇ ಥರ ಇರಬೇಕು. ಒಮ್ಮೊಮ್ಮೆ ನಾವು ಯಾವುದು ಅನಿಷ್ಟ ಅಂದ್ಕೊಳ್ತೀವಿ ಅದು ನಮ್ಮ ಬುಡಕ್ಕೆ ಬರುತ್ತೆ, ಯಾವುದು ಇಷ್ಟ ಅಂತೀವಿ ಅದು ನಮ್ಮಿಂದ ದೂರ ಆಗುತ್ತೆ. ಬೇಕಂದದ್ದು ಸಿಗಲ್ಲ, ಬೇಡ ಅಂದೋದು ಬಿಡಲ್ಲ. ಆದರೆ ಆ ಸಂದರ್ಭದಲ್ಲಿ ಇದು ಭಗವಂತನ ಇಚ್ಛಾ ಅಂತ ಸುಮ್ಮನೆ ಯಾರಿರ್ತಾನೆ ಅವನಿಗೆ ಮಾತ್ರ ಎಲ್ಲೆಡೆಯಲ್ಲಿ ವ್ಯಾಪ್ತನಾದ ಭಗವಂತನ ದರ್ಶನ ಆಗುತ್ತೆ. ಅವನಿಗೆ ಮಾತ್ರ ಈ ಜಗತ್ತು ಶರೀರ ಭಗವಂತನದು ಅಂತ ಗೊತ್ತಾಗತ್ತೆ. ಮೈ ಚಾನನ್ಯ ಯೋಗೇನ ಭಕ್ತಿರವ್ಯಭಿಚಾರಿಣಿ ವಿವಿಕ್ತ ದೇಶಸೆ ವಿತ್ವಂ ಅರತಿರ್ಜನ ಸಂಸದಿ. ಇವೆಲ್ಲ ತುಂಬ ಒಳ್ಳೆ ಮಾತ್ರಿ. ನಿಜವಾಗಿಯೂ ಒಂದೊಂದು ಅಧ್ಯಾಯಕ್ಕೆ ಒಂದೊಂದು ವಾರ ಬೇಕು. ಇದು 35 ಪದ್ಯ ಇದೆ, ಇನ್ನು 9 ನಿಮಿಷ ಮಾತ್ರ ಉಳಿದಿದೆ. 11 ಶ್ಲೋಕ ಆಗಿದೆ, ಇನ್ನೇನು ಜಾಸ್ತಿ ಇಲ್ಲ, 24 ಶ್ಲೋಕ. ಆಗಲ್ಲ, ಹೋಗಲ್ಲ. ಅದು ಭಾರಿ ಆಶ್ಚರ್ಯ. ಅಂದರೆ ಮತ್ತೆ ಭಗವಂತ ಹೇಳ್ತಾನೆ, ಮೈಚ ಅನನ್ಯ ಯೋಗೇನ ಭಕ್ತಿ ಅವ್ಯಭಿಚಾರಿಣಿ. ನನ್ನಲ್ಲಿ ಅನನ್ಯವಾದ ಯೋಗ ಅಂದರೆ ನನ್ನಲ್ಲಿ ಯಾವ ಭಕ್ತಿ ಮಾಡ್ತೀರಿ ಆ ಭಕ್ತಿ ಇನ್ನೊಬ್ಬರಲ್ಲಿ ಮಾಡಬಾರ್ದು. ನೋಡಿ, ಭಕ್ತಿ ಶಬ್ದಕ್ಕರ್ಥ ಏನು ಗೊತ್ತಾ? ಪ್ರೇಮ ಎಲ್ಲರಲ್ಲೂ ಮಾಡಬೇಕ್ರಿ, ಆದರೆ ಎಲ್ಲರಲ್ಲಿ ಒಂದೇ ಥರ ಮಾಡಬಾರ್ದು. ನೋಡಿ, ಹೆಂಡ್ತಿಲ್ ಮಾಡೋ ಪ್ರೇಮನೇ ಬೇರೆ, ಅಮ್ಮನಲ್ಲಿ ಮಾಡುವ ಪ್ರೇಮನೇ ಬೇರೆ, ಮಕ್ಕಳಲ್ಲಿ ಮಾಡುವ ಪ್ರೇಮನೇ ಬೇರೆ. ಇದು ಬೇರೆ, ಇದು ಆಚಾರ್ಯರು ಹೇಳ್ತಾರೆ ಒಂದು ಬೇರೆ ಅಂತ, ದ್ವೈತ ಭಾವ. ಮತ್ತು ತಾರತಮ್ಯ, ಯಾರಲ್ಲಿ ಎಷ್ಟು ಮಾಡಬೇಕು ಯಾರಲ್ಲಿ ಮಾಡಬೇಕು ಹೇಳುವಾಗ ಶಾಸ್ತ್ರದಲ್ಲಿ ಹೇಳುತ್ತೆ, ನೀವು ಮನೆ ಮಡದಿ ಮಕ್ಕಳು ಮನಿಗಿಂತಲೂ ಮಾಧವನಲ್ಲಿ ಹೆಚ್ಚು ಭಕ್ತಿ ಮಾಡಬೇಕಂತ. ಅವನಲ್ಲಿ ಮಾಡುವಷ್ಟು ಭಕ್ತಿ ಇನ್ನೊಬ್ಬರಲ್ಲಿ ಮಾಡಬಾರ್ದು. ಇನ್ನೊಬ್ಬರಲ್ಲಿ ಮಾಡುವಾಗ ಇವರೆಲ್ಲ ಭಗವಂತನ ಪರಿವಾರದವರು. ನೀವು ಕೃಷ್ಣನ್ ನೋಡ್ಲಿಕ್ಕೆ ಬರಬೇಕಾದ್ರೆ ಆ ಮೊದಲು ನಿಂತಿರ್ತಾರಲ್ಲ ಅವ್ರಿಗೂ ಒಂದು ನಮಸ್ಕಾರ ಅನ್ಬೇಕು. ಯಾವ ಜನ್ಮದ ಪುಣ್ಯ ರೀ, ಅವರಿವ್ರ ಮನೆ ಬಾಗಿಲು ಕಾಯ್ದೆ, ಅವ್ರಿಗೆ ದೇವರ ಮನೆ ಬಾಗಿಲು ಕಾಯೋ ಯೋಗ ಇದೆಯಲ್ಲ. ನಾವು ಆಗಾಗ ದೇವರ ಮನೆಗೆ ಬಾಗಿಲಿಗೆ ಬರೋರಾದರೆ ಅವ್ರು ಯಾವಾಗಲೂ ಇದ್ದಾರೆ ಅಂದರೆ ಯಾವುದೋ ಜನ್ಮದ ಪುಣ್ಯ. ನೀವು ಅವ್ರ ಮೇಲೆ ಜೋರು ಮಾಡೋ ಆಗಿಲ್ಲ. ಹಾಗೆ ಜೋರು ಮಾಡಿದ ಕಥೆನೇ ಹಿರಣ್ಯಕಶ್ಯಪನ ಕಥೆ. ಜೋರು ಮಾಡೋ ಹಾಗಿಲ್ಲ. ಅವ್ರಿಗೊಂದು ನಮಸ್ಕಾರ. ಅವ್ರಿಗೆ ಮಾಡುವಾಗ ಕೃಷ್ಣನಿಗೆ ಮಾಡುವಷ್ಟು ಮಾಡಬೇಡಿ ಅಲ್ವಾ. ಅವ್ರನ್ನ ಸ್ವಲ್ಪ ನಿಂತ್ಕೊಳ್ಳಿ ಅಂಥೇಳಿ ಅವ್ರಿಗೂ ಒಂದು ಸುತ್ತು ಕಟ್ಟಿ ಅವ್ರಿಗೂ ಕಾಲು ಮುಟ್ಟಿ ನಿಮಗೆ ಎಲ್ಲ ಒಂದೇ ಸಾರ್ ಹಿಂಗಂದ್ಬಿಟ್ರೆ ಏನು ಮಾಡ್ಬೇಕ್ರಿ? ಇಲ್ಲ, ಅವ್ರಿಗೂ ಒಂದು ನಮಸ್ಕಾರ ಮಾಡಿ, ಮುಂದೆ ಬಂದು ಅಲ್ಲಿ ತೀರ್ಥ ಕೊಡೋರು ಅವ್ರಿಗೂ ಒಂದು ಮಾಡಿ, ಪೂಜೆ ಮಾಡೋರು ಅವ್ರಿಗೂ ಒಂದು ಮಾಡಿ, ಆ ಮಂಗಳಾರತಿ ಹಚ್ಚಿಕೊಡೋರು ಅವ್ರಿಗೂ ಎಲ್ಲರಿಗೂ ಮಾಡಿ. ಆದರೆ ಕೃಷ್ಣನಿಗೆ ಮಾಡುವಷ್ಟು ಭಕ್ತಿ ಮತ್ತು ಯಾರಲ್ಲೂ ಇಲ್ಲ ಅಲ್ಲ, ಯಾರಲ್ಲೂ ಮಾಡೋ ಕ್ರಮ ಇಲ್ಲ ಅಲ್ಲ. ಕೃಷ್ಣನಲ್ಲಿ ಮಾಡೋದು ಯಾವುದು? ವಿಷ್ಣೋರತ್ಯುತ್ತಮತ್ವಾದಖಿಲ ಗುಣಗಣೈ ತತ್ರ ಭಕ್ತಿಂಗರಿಷ್ಟಾಂ ಸಂಶ್ಲಿಷ್ಟೇ ಶ್ರೀಧರಾಭ್ಯಾಂ ಅಮುಮತ ಪರಿವಾರಾತ್ಮನ
ಸೇವಕೇಶು. ಬಾಗ್ಲಲ್ಲಿ ನಿಂತವ್ರಿಗೆ ಯಾಕೆ ನಮಸ್ಕಾರ ಅಂದರೆ ದೇವರ ಮನೆ ಬಾಗ್ಲಲ್ಲಿದ್ದಾರೆ ಅಂತ ಅಲ್ವಾ. ಅದೇ ಹೋಟ್ಲು ಬಾಗ್ಲಲ್ಲಿದ್ದವ್ರಿಗೆ ನಮಸ್ಕಾರ ಅಂದ್ಕೊಂಡು ಹೋಗ್ತೀರಾ? ಹೀಗೆ ಮಾಡಿದ್ರು ಮಾಡ್ಬೋದು, ಹೀಗೆ ಯಾರು ಅಂತಾರ? ಅನ್ನಲ್ಲ. ಯಾಕೆಂದರೆ ಅವರು ನಿಂತಿರೋ ಜಾಗ ದೇವರ ಮನೆ ಬಾಗಿಲಲ್ಲ. ಹಾಗಾದರೆ ದೇವರಿಗೆ ಪರಿವಾರದವರು ಅಂತ ಇವ್ರಿಗೊಂದು ಬೆಲೆ, ದೇವರ ಹತ್ರ ಇದ್ದೀರಿ ಅಂತ ನಿಮಗೊಂದು ಬೆಲೆ, ದೇವರ ಕತೆ ಹೇಳ್ತಾ ಇದ್ದೀರಿ ಅಂತ ನನಗೊಂದು ಬೆಲೆ. ಇಲ್ಲರಿ ಯಾರು ಕೇಳಬೇಕಿತ್ರಿ ನಮ್ಮನ್ನು? ಹೌದಾ? ಹಾಗಾದರೆ ಭಗವಂತನ ಪರಿವಾರ ಬ್ರಹ್ಮಾಂಡಂ ವರ ಮಂದಿರಂ ಸುರಗಣಾ ಯಸ್ಯ ಪ್ರಭೋ ಸೇವಕಾ ಕಿಂಕರಾ ಶಂಕರಾದ್ಯಾ. ಹಾಗಾದರೆ ಭಗವಂತನಲ್ಲಿ ಮಾಡುವ ಭಕ್ತಿ ಇದೆಯಲ್ಲ ಅವ್ಯಭಿಚಾರಿಣಿ, ಯಾವುದು ಅದರೊಳಗೆ ವ್ಯತ್ಯಾಸ ಇರಬಾರ್ದು, ವ್ಯಭಿಚಾರಿತವಾಗಿರಬಾರ್ದು. ಅಂಥ ಭಕ್ತಿ ಮಾಡುವವರಿಗೆ ಮಾತ್ರ ಎಲ್ಲೆಡೆ ನಾನಿದ್ದೇನೆ ಅಂತ ತಿಳ್ಕೊಳ್ತಾರೆ. ಇದು ಇಡೀ ಜಗತ್ತು ಭಗವಂತನ ಮನೆ ಎನ್ನುವುದು ಅವರಿಗೆ ಗೊತ್ತಾಗುತ್ತೆ.